ಪ್ರಥಮವಾಗಿ ಬಡಜನರ ಆರೋಗ್ಯ ರಕ್ಷಣೆಗಾಗಿ ಡಯಾಲಿಸಿಸ್ ಪ್ರಾರಂಭಕ್ಕೆ ಪ್ರಮುಖ ಕಾರಣ ಪಾವಗಡದ ರಾಮಕೃಷ್ಣ ಸೇವಾಶ್ರಮದ ಶ್ರೀ ಜಪಾನಂದ ಮಹಾರಾಜ ಜಿ ಎಂದು ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಕೊರಟಗೆರೆ ಪಟ್ಟಣದ ರೇಣುಕಾ ಆಸ್ಪತ್ರೆಯ ಆವರಣದಲ್ಲಿ ರೋಟರಿ ಸಿದ್ದರಬೆಟ್ಟದ ವತಿಯಿಂದ ಶುಕ್ರವಾರ ಏರ್ಪಡಿಸಲಾಗಿದ್ದ ರೋಟರಿ ರೇಣುಕಾ ಡಯಾಲಿಸಿಸ್ ಸೆಂಟರ್ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿದರು. ಬಡಜನರು ಡಯಾಲಿಸಿಸ್ ಮಾಡಿಸಿಕೊಳ್ಳೋದು ಕಷ್ಟ ಸಾಧ್ಯ. ಗ್ರಾಮೀಣ ಭಾಗದ ಬಡಜನರು ಡಯಾಲಿಸಿಸ್ ಮಾಡಿಸಿಕೊಳ್ಳೋಕೆ ಬಂದರೆ ಪ್ರತಿನಿತ್ಯ ಒಬ್ಬರಿಗೆ ಉಚಿತವಾಗಿ ಡಯಾಲಿಸಿಸ್ ಮಾಡಿಕೊಳ್ಳಲು ಸಿದ್ದರಬೆಟ್ಟದ ರೋಟರಿ ಸಂಸ್ಥೆ ಯೋಜನೆ ರೂಪಿಸಿಕೊಂಡಿದೆ ಎಂದು ತಿಳಿಸಿದರು. ನಮ್ಮ ಮನೆಯವರು ನಾನಂತೂ ದುಡಿಯೋಕ್ಕಲ್ಲ, ನಮ್ಮ ಮನೆಯವರು ಕಷ್ಟಪಡೋದು ದುಡ್ಡು ಕೊಡಲೇಬೇಕಲ್ಲ, ಅವರು ವಾರಕ್ಕೆ ಕೆಲಸರೇ ಮತ್ತು ತಾವು ಮತ್ತೆ ಅವ್ರಿಗೆಲ್ಲ ಇನ್ನೊಂದು ಕಷ್ಟ ಕೊಡ್ತೀನಿ ಅನ್ನೋದು ಎರಡು ನೋವಿರುತ್ತೆ. ಅದಕ್ಕೆ ಆ ಹೊರೆಯನ್ನು ಏನಾದರೂ ಅತ್ಯಂತ ಬಡವರು ಇದ್ದರೆ ಅದನ್ನು ಅನುಕೂಲ ಮಾಡ್ಬೋದು ಅನ್ನುವಂತ ಹೇಳಿದಾಗ ನಮ್ಮ ರಘು ಹೇಳಿದ ಬಗ್ಗೆ ನನಗೆ ಗೊತ್ತಿರುವ ಸ್ನೇಹಿತರಿಂದ ಈ ಯೋಜನೆಗೆ ನಾನು ಕನಿಷ್ಠ 100 ಜನ ಮೆಂಬರನ್ನು ನಾನು ಮಾಡಿಕೊಡ್ತೀನಿ ಅನ್ನುವಂಥ ಮಾತನ್ನು ರಘು ಅಧ್ಯಕ್ಷರು ರಘು ಅವರು ಹೇಳಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ನಾವು ಹೃತ್ಪೂರ್ವಕ ಅಭಿನಂದನೆ ಹೇಳ್ತೇವೆ. ಯಾಕಂದರೆ ಅದನ್ನು ಯಾವ ರೀತಿ ಕೊಡೋದಕ್ಕೆ ಸ್ವಾಮೀಜಿಯವರು ಯಾವ ರೀತಿ ಕೊಡ್ತೀರಿ ನೀವು ಬಡವರು? ನಮ್ಮ ದೇಶದಲ್ಲಿ ಹೇಗಂದರೆ ಫ್ರೀ ಕೊಡ್ತೀವಿ ಅಂದ್ಬಿಟ್ಟು ಎಲ್ಲರೂ ಬಡವರಾಗಿ ಬರ್ತಾರೆ. ನಿಮಗೆಲ್ಲ ಗೊತ್ತಿದೆ, ಎಲ್ಲರೂ ಇದ್ರೂ ಸಹಿತ ನಾವು ಬಡವರೇ ಅಂತ ಹೇಳ್ಬಿಡ್ದು. ಒಂದು ಇಲ್ಲ ಅಂದರೆ ರೆಕಮೆಂಡೇಶನ್ ಮಾಡಿಸೋದು, ಇದು ನಮ್ಮ ದೇಶದಲ್ಲಿ ಇರುವಂಥದ್ದು. ನನಗಿದೆ, ನನಗೆಲ್ಲರೂ ಸಲ್ಲಿ, ನಾನು ತೆಗೆದುಕೊಳ್ಳೋಕ್ಕಿಂತ ನನಗೆ ಶಕ್ತಿ ಇದೆ, ನಾನು ತೆಗೆದುಕೊಳ್ಳೋದಕ್ಕೆ ಯಾರಾದ್ರೂ ಕಷ್ಟ ಇರೋರಿಗೆ ಯಾರಾದ್ರೂ ತಲುಪುತ್ತೆ ಅನ್ನುವಂಥ ಮನೋಭಾವ ನಮ್ಮಲ್ಲಿ ಭಾಳ ಕಡಿಮೆ, ಅಷ್ಟು ವಿಶಾಲ ಮನೋಭಾವನೆ ಕಡಿಮೆ. ಅದಕ್ಕೆ ಹೇಗೆ ಮಾಡೋದಂತಂದ್ರೆ ನಮ್ಮ ಜಪಾನ್ ಡಾಕ್ಟರ್ ಸ್ವಾಮೀಜಿಯವರು ಹೇಳಿದರು, ಏನು ಅತಿ ಬಡವರಂದರೆ ನಮಗೇನು ಈಗಾಗಲೇ ಸರ್ಕಾರದಿಂದ BPL ಕಾರ್ಡು ಆ ಥರದ ಚರ್ಚೆ ಮಾಡ್ಕೊಳ್ಳಿ, ಅದನ್ನು ನೋಡ್ಕೊಳ್ಳಿ. ಅದಕ್ಕೆ ಅದರ ಜವಾಬ್ದಾರಿ ಪೂರ್ಣವಾಗಿ ಡಾಕ್ಟರ್ ಮಲ್ಲಿಕಾರ್ಜುನರಿಗೆ ಕೊಟ್ಕೊಳ್ತೇವೆ. ನೀವು ನೋಡ್ಕೊಳ್ಳಿ, ಅತಿ ಬಡವರಂತ ನಿಮಗೆ ಅನಿಸಿದೆ. ಪಾವಗಡದ ಶ್ರೀ ಜಪಾನಂದ ಸ್ವಾಮೀಜಿ ಮಾತನಾಡಿ, ಡಯಾಲಿಸಿಸ್ ಆರಂಭ ಮಾಡೋದು ಸುಲಭ, ಆದರೆ ನಿರ್ವಹಣೆ ಮಾಡೋದು ಕಷ್ಟಕರ. ಪಾವಗಡದಲ್ಲಿ ರಾಮಕೃಷ್ಣ ಸೇವಾಶ್ರಮದಿಂದ ಇಲ್ಲಿಯವರೆಗೆ 50,000 ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದೇನೆ. ಇದಕ್ಕೆ ಪ್ರಮುಖ ಕಾರಣ ಸುಧಾಮೂರ್ತಿ ರವರು. 650 ಜನರಿಗೆ ಅಂಗವಿಕಲತೆ ನಿರ್ಮೂಲನೆ ಮಾಡಿದ್ದೇನೆ ಎಂದರು. ಕೊರಟಗೆರೆ ಜನತೆಗೆ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀನಿ, ಇದು ನಿಮ್ಮ ಆಸ್ತಿ, ನೀವು ನೋಡ್ಕೋಬೇಕು. ನಿಮ್ಮ ಆಸ್ಪತ್ರೆ, ಪೇಷಂಟ್ನ ಕರ್ಕೊಂಡ್ಬಂದರೆ ನಿಮ್ಮ ಜವಾಬ್ದಾರಿ, ಬಾಗಿಲ ಹತ್ರ ಬಿಟ್ಬಿಟ್ಟು ಹೋಗೋದಲ್ಲ, ಪೇಷಂಟ್ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿನೇ. ಈಗ ಮಧುಗಿರಿನಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಊಟ ಕೊಡ್ತಾ ಇದ್ದೇವೆ. ಅವ್ರು ಬರುವಾಗಲೇ ಹಂಗೆ ಬರ್ತಾರೆ, ಇನ್ನು ಅವ್ರಿಗೆ ನಾನೇನು ಮಾಡಲಿ? ಸೊ ಊಟ ಎಲ್ಲ ಕೊಟ್ಟು ಅವರನ್ನು ನೋಡಿಕೊಂಡು ಅದು ಮಾಡಿ ವಾಪಸ್ ಕಳಿಸ್ಕೊಡ್ತಾ ಇದ್ದೀವಿ. ಇಲ್ಲೂ ಅದೇ ಥರ ಎಲ್ಲ ಚೆನ್ನಾಗಿ ನಡೆಯುತ್ತೆ. ನಾವೆಲ್ಲ ಇದ್ದೀವಿ. ನಾವು ಬರೀ ಇನಾಗ್ರೇಷನ್ ಮಾಡುವಂಥ ಸ್ವಾಮಿಗಳಲ್ಲ, ವಿ ಆರ್ ಪ್ರಾಕ್ಟಿಕಲ್ ಸ್ವಾಮಿಗಳು. ವಿ ಫಾಲೋ ಸ್ವಾಮಿ ವಿವೇಕಾನಂದ. ವಾಟ್ ಎವರ್ ವಿ ಸೇ ವಿ ಡೂ ಇಟ್, ವಿ ವಿಲ್ ಸಿ ದಟ್ ಇಟ್ ಹ್ಯಾಸ್ ಬಿನ್ ಡನ್ ಇನ್ ಪುಟ್ ಇನ್ ಟು ಪ್ರಾಕ್ಟಿಕಾಲಿಟಿ. ಸೊ ವಿತ್ ದಿಸ್ ಫ್ಯೂ ವರ್ಡ್ಸ್ ನನಗೆ ಭಾಳ ಸಂತೋಷ. ನಾವು ಪಾವಗಡದಲ್ಲಿ ನಾನು ಇದ್ವಿ ಅಷ್ಟೇ. ನಮ್ಮ ಆಶ್ರಮ ಇವತ್ತು ಪ್ರತಿ ದಿವಸ 4,000 ವಿದ್ಯಾರ್ಥಿನಿಯರು ಊಟ ಮಾಡ್ತಾ ಇದ್ದಾರೆ. ಆಶ್ರಮ ಇರೋದು ಪಾವಗಡದಲ್ಲೇ, ಅದು ನಡೀತಿರೋದು ಯೂನಿವರ್ಸಿಟಿನಲ್ಲಿ. 4,000 ಪ್ರತಿ ದಿವಸ ಲೆಕ್ಕ ಹಾಕ್ಕೊಳ್ಳಿ. ಈವರೆಗೆ 8,60,000 ಊಟ ಮಾಡಿಸಿದ್ದೀವಿ. ನೀವು ಲೆಕ್ಕನೇ ಸಿಕ್ಕಿಲ್ಲ, ನಾನು ಹೇಳ್ತಾ ಇದ್ದೇನೆ. 8,60,000 ಜನ ಊಟ ಹಾಕಿದ್ದೀವಿ ಈವರೆಗೆ. ಖರ್ಚು ಎಷ್ಟಾಗಿದೆ ಅಂತ ಕೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ. ನಾನು ಆಲ್ಮೋಸ್ಟ್ 4 ಕೋಟಿ ಮೇಲೆ ಖರ್ಚಾಗಿದೆ. ಬಟ್ ಅದು ಕೋಟಿ ಲೆಕ್ಕಕ್ಕಿಲ್ಲ, ಹೃದಯವಂತಿಕೆ ಲೆಕ್ಕಕ್ಕೆ. ಸಿದ್ಧಗಂಗಾ ಸ್ವಾಮಿಗಳ ಕೊಟ್ಟಿದ್ದ ದಾರಿನಲ್ಲಿ ನಾನು ನಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅವರೇ ಈ ಜಿಲ್ಲೆಯಲ್ಲಿ ಅನ್ನದಾತರು, ಜ್ಞಾನದಾತರು, ಆಧ್ಯಾತ್ಮಿಕದ ಆ ಶಕ್ತಿಯನ್ನು ಕೊಡೋರು ಅವರೇ. ಅವರ ಹೆಸರಿನಲ್ಲಿ ಇವೆಲ್ಲ ನಡೆಸ್ತಾ ಇದ್ದೀವಿ. ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಐ ಹ್ಯಾವ್ ಸ್ಪೆಷಲ್ ಲವ್, ಸ್ಪೆಷಲ್ ಕನ್ಸರ್ನ್ ಫಾರ್ ದಿ ಪ್ಯಾರಾಮೆಡಿಕ್ಸ್ ಆ್ಯಂಡ್ ನರ್ಸಸ್ ಆ್ಯಂಡ್ ಡಾಕ್ಟರ್ಸ್. ಐ ನೋ ಹೌ ಡಿಫಿಕಲ್ಟ್ ಇಟ್ ಇಸ್. ಸರ್, ನಿಮ್ಮದು ಸರ್ಜರಿ ಅಂಗವಿಕಲತೆಯ ನ್ಯೂನ್ಯತೆಯನ್ನು ತೆಗೆಯೋದು 650 ಆಪರೇಷನ್ ಮಾಡಿದ್ದೀವಿ. ದಟ್ ಕಾಸ್ಟ್ ಆಲ್ಮೋಸ್ಟ್ ಲೈಕ್ 2-3 crores. 8 ಕೋಟಿಯಿಂದ 3 ಕೋಟಿಯಿಂದ 8 ಕೋಟಿವರೆಗೆ ಖರ್ಚಾಗುತ್ತೆ. 650 ಅಂಗವಿಕಲತೆಯನ್ನು ನಾವು ನಿರ್ಮೂಲನೆ ಮಾಡಿದ್ದೀವಿ.
ಹೇಳ್ತಾ ಹೋಗ್ತಿದ್ರೆ ದೊಡ್ಡ ಲಿಸ್ಟ್ ಇದೆ, ಬಟ್ ಇದರಲ್ಲಿ ಕಷ್ಟ ಎಷ್ಟಿದೆ ಅಂತ ನೀವು ಕೇಳಬೇಕು. ತುಂಬಾ ಕಷ್ಟ ಇದೆ, ಬಹಳನೇ ಕಷ್ಟ ಇದೆ. ಒಬ್ಬ ಕುಷ್ಠರೋಗಿಗೆ ಕೈಯೆಲ್ಲ ಕೊಳ್ತೋಯ್ತು, ಡಾಕ್ಟರ್ಸ್ಗೆ ಹೇಳ್ತಿದ್ದೀನಿ, ಅವ್ರಿಗೆ ಗೊತ್ತು, ಇಲ್ಲೂ ಡಾಕ್ಟರ್ ಕೂತಿದ್ದಾರೆ, ಅಲ್ಲೂ ಡಾಕ್ಟರ್ ಕೂತಿದ್ದಾರೆ. ಕೈ ಕೊಳ್ತು ಹೋಗ್ಬಿಟ್ಟಿದೆ, ಕೈ ಮೂಳೆ ಕಾಡ್ತಾ ಇದೆ, ಕೊಳ್ತಿರೋ ಕೈ, ವಾಸನೆ, ಅವನು ಮುಟ್ಲಿಕ್ಕಾಗಲ್ಲ ಅಂಥವ್ರೆಲ್ಲ ಕರ್ಕೊಂಬಂದು ನಾವು ಆಪರೇಷನ್ ಮಾಡಿಯೆಲ್ಲ ಮಾಡ್ತೀವಲ್ಲ, ಅವನ ಕೈ ಬೆರಳಿನ ತುದಿ ಕೊಳ್ತು ಹೋಗ್ಬಿಟ್ಟಿತ್ತಲ್ಲ ಅಂತ ಕತ್ತರಿಸಿದ್ದಕ್ಕೆ ನ್ಯೂಸಲ್ಲಿ ಏನು ಬಂತು ಅಂದರೆ, ಆಶ್ರಮದಲ್ಲಿ ಈ ಆಸ್ಪತ್ರೆಯಲ್ಲಿ ಬೆರಳು ಕತ್ತರಿಸಿದ್ರು, ಅವನ ಪ್ರಾಣ ಉಳಿಸಿದ್ದೀವಿ ನಾವು. ಯಲರಾಂಪುರ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಶ್ರೀ ಹನುಮಂತನಾಥ ಸ್ವಾಮೀಜಿ ಮಾತನಾಡಿ, ಜ್ವರ, ತಲೆನೋವು ನಿವಾರಣೆ ಆಗುತ್ತೆ, ಆದರೆ ಡಯಾಲಿಸಿಸ್ ಸಮಸ್ಯೆ ಗುಣ ಆಗೋದು ಕಷ್ಟ ಸಾಧ್ಯ. ರೋಟರಿ ಸಂಸ್ಥೆಯ ಜೊತೆ ರೇಣುಕಾ ಆಸ್ಪತ್ರೆಯ ಮಲ್ಲಿಕಾರ್ಜುನ್ ಮತ್ತು ರೇಣುಕಾ ಅವರಿಗೆ ಧನ್ಯವಾದ ಅರ್ಪಿಸೋದು ಅತಿ ಮುಖ್ಯ. ಡಯಾಲಿಸಿಸ್ ಕೇಂದ್ರ ಕೇವಲ ಆಸ್ಪತ್ರೆಯ ನಿರ್ವಹಣೆ ಮಾತ್ರವಲ್ಲ, ನಮ್ಮೆಲ್ಲರ ಜವಾಬ್ದಾರಿಯೂ ಆಗಿದೆ ಎಂದರು. ಒಂದು ಕಡೆ ಬೇರೆ ರೀತಿಯಲ್ಲಿ ವ್ಯರ್ಥವಾಗ್ತದೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅರ್ಥವನ್ನ ಮಾಡ್ಕೋಬೇಕು. ಪರೋಪಕಾರಾರ್ಥ ಮಿದಂ ಶರೀರಂ, ಈ ಶರೀರ ನಮ್ಮ ಸ್ವಾರ್ಥಕ್ಕಲ್ಲ, ಬೇರೆಯವ್ರ ಉಪಕಾರಕ್ಕೋಸ್ಕರ ಅಂತೇಳಿ ಅರ್ಥವನ್ನ ಮಾಡಿಕೊಂಡ್ರೆ ಖಂಡಿತ ಮನುಷ್ಯನ ಬದುಕು ಸಾರ್ಥಕತೆ ಆಗುತ್ತೆ. ಇವತ್ತು ರೋಟರಿ ಸಂಸ್ಥೆಯ ಅಧ್ಯಕ್ಷರಾಗಿ ರಘು ಅವರು ನನ್ನ ಅವಧಿ ಮುಗಿಯೋದ್ರೊಳಗಡೆ ಏನಾದ್ರು ಒಂದು ಒಳ್ಳೆ ಕೆಲಸವನ್ನ ಮಾಡೋಗ್ಬೇಕು ಅಂತೇಳಿ ಎಲ್ಲರ ಸಹಕಾರವನ್ನು ಪಡೆದು ಇವತ್ತೊಂದು ಡಯಾಲಿಸಿಸ್ ಸೆಂಟರ್ನ ಇವತ್ತೇನು ರೇಣುಕಾ ಆಸ್ಪತ್ರೆಯಲ್ಲಿ ಪ್ರಾರಂಭವನ್ನು ಮಾಡಿದರೆ, ಇವತ್ತಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ರೋಟರಿ ಮತ್ತೆ ಅಧ್ಯಕ್ಷರು, ಪದಾಧಿಕಾರಿಗಳು ದಾನಿಗಿಂತ ಹೆಚ್ಚಾಗಿ ಬಹುಶಃ ಮಲ್ಲಿಕಾರ್ಜುನ್ ಮತ್ತು ಅವರ ಶ್ರೀಮತಿ ನಾವೆಲ್ಲ ಒಂದು ಸೇರಿ ಜೋರಾದ ಚಪ್ಪಾಳಿ ಮುಖಂಡರು ಅಭಿನಂದನೆ ಸಲ್ಲಿಸಬೇಕು. ಪೂಜ್ಯ ಜಪಾನಂದ ಸ್ವಾಮೀಜಿಯವರು ಹೇಳಿದಾಗೆ, ಇವತ್ತು ಆ ತಾಯಿ ಮನಸ್ಸು ಮಾಡಿದ್ರೆ ಡಾಕ್ಟರ್ ಏನೋ ತಿಪ್ಪರ್ಲಾಗ ಹಾಕಿದ್ರೆ ಕೆಲಸ ಆಗಲ್ಲ. ನಾನು ತುಂಬಾ ಬೇಡಿಕೆಯಲ್ಲಿ ಹೇಳ್ತೀವಿ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಂಜುನಾಥ್, ರೇಣುಕಾ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಮಲ್ಲಿಕಾರ್ಜುನ್, ನಿವೃತ್ತ ಆರೋಗ್ಯ ಅಧಿಕಾರಿ ಲಕ್ಷ್ಮೀಕಾಂತ್, ಸಿದ್ರಬೆಟ್ಟ ರೋಟರಿ ಅಧ್ಯಕ್ಷ ಕೆಎನ್ ರಘು ಸೇರಿದಂತೆ ಇತರರು ಹಾಜರಿದ್ದರು.